100 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಇವತ್ತು ದಿನ 22 ಆಗಿರುತ್ತೆ. ಬೆಳಗ್ಗೆ ಎದ್ದು ನಾನು ಡಿಟಾಕ್ಸ್ ವಾಟರನ್ನು ತಗೊಳ್ತಾ ಇದ್ದೀನಿ. ಸೊ ಖಾಲಿ ಹೊಟ್ಟೆಯಲ್ಲಿ ನಾವು ಇದನ್ನು ಕುಡಿಯೋದ್ರಿಂದ ವೆಯ್ಟ್ ಲಾಸ್ಗೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಡಿಟಾಕ್ಸ್ ವಾಟರ್ಗಳು ಹೇಗೆ ಮಾಡೋದು ಅಂಥೇಳಿ ಆಲ್ರೆಡಿ ನನ್ನ ಚಾನಲಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಒಂದು ಸಲ ಚೆಕ್ ಮಾಡಿ. 7 ಡೇಸ್ 7 ಡಿಟಾಕ್ಸ್ ಡ್ರಿಂಕ್ಗಳನ್ನು ಶೇರ್ ಮಾಡಿದ್ದೀನಿ. ಬ್ರೇಕ್ಫಾಸ್ಟ್ಗೆ ನಾನು ಒಂದು ಇಡ್ಲಿ ತೊಗೊಂಡಿದ್ದೀನಿ. ಫೈಬರ್ ಕಂಟೆಂಟ್ ಇರುತ್ತೆ ಇಡ್ಲಿಯಲ್ಲಿ. ಸೊ ಹಾಗಾಗಿ ಇಡ್ಲಿ ತಿನ್ನೋದು ಕೂಡ ಒಳ್ಳೆಯದು. ಸ್ವಲ್ಪ ಹಸಿ ತರಕಾರಿ, ಅರ್ಧ ಆ್ಯಪಲನ್ನು ತಗೊಂಡು ನನ್ನ ಬ್ರೇಕ್ಫಾಸ್ಟನ್ನು ಮುಗಿಸ್ಕೊಳ್ತಾ ಇದ್ದೀನಿ. ಪ್ರೋಟೀನ್ ಸೋರ್ಸ್ ತಗೊಳ್ತಾ ಇಲ್ಲ ನೀವಂತೂ ಒಂದಷ್ಟು ಜನ ಕಮೆಂಟ್ ಮಾಡಿದ್ರಿ. ಖಂಡಿತ ತೊಗೊಂಡಿರ್ತೀನಿ, ಎಗ್ ತೊಗೊಂಡಿರ್ತೀನಿ. ಆ್ಯಂಡ್ ಈಗ ಕಾಯಿ ಚಟ್ನಿಯಲ್ಲೂ ಕೂಡ ಸಾಕಷ್ಟು ಪ್ರೋಟೀನ್ ಸೋರ್ಸ್ ಇರುತ್ತೆ. ಸೊ ಹಾಗಾಗಿ ಜಾಸ್ತಿ ಏನು ತೊಗೊಳಕ್ಕೆ ಹೋಗಲ್ಲ. ಬಟ್ ಪ್ರೋಟೀನ್ ಸೋರ್ಸ್ ಎಲ್ಲ ಥರದ ಸೋರ್ಸು ನನ್ನ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿರ್ತೀನಿ. ಆ್ಯಂಡ್ ಲಂಚ್ ಬಾಕ್ಸ್ಗೆ 2 ಚಪಾತಿ, ಪಲ್ಯ, ಹಸಿ ತರಕಾರಿ ಆ್ಯಂಡ್ ಮೊಸರು ತಗೊಂಡು ನನ್ನ ಲಂಚ್ ಬಾಕ್ಸನ್ನು ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಸಂಜೆ ಬಂದಾದಮೇಲೆ ನಾನು ಗ್ರೀನ್ ಟೀ ಮಸ್ಟ್ ಆ್ಯಂಡ್ ಶುಡ್ ಕುಡಿತೀನಿ. ಈ ಒಂದು ಪ್ರಾಡಕ್ಟನ್ನು ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ವಿಡಿಯೋ ಸ್ಕ್ರೀನ್ ಮೇಲೇ ನಿಮಗೆ ಈ ಪ್ರಾಡಕ್ಟ್ ಟ್ಯಾಗ್ ಕಾಣಿಸ್ತಾ ಇರುತ್ತೆ. ಅಲ್ಲಿ ಕ್ಲಿಕ್ ಮಾಡಿದರೆ ನೀವು ಡೈರೆಕ್ಟಾಗಿ ಇದನ್ನು ಪರ್ಚೇಸ್ ಮಾಡ್ಬೋದು. ಇದು ತೂಕ ಕಮ್ಮಿ ಮಾಡ್ಕೊಳ್ಳಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. 8 kg ನಾನು ಪ್ರೀವಿಯಸ್ ಡೇಸ್ಗಳಲ್ಲಿ ತೂಕ ಕಡಿಮೆ ಮಾಡ್ಕೊಳ್ಳಿಕ್ಕೆ ನಂಗೆ ತುಂಬಾ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಹಾಗಾಗಿ ಸೊ ಯಾರಿಗಾದರೂ ಬೇಕಿದ್ರೆ ಗ್ರೀನ್ ಟೀ ಲಿಂಕ್ ಅಂತ ಕಮೆಂಟ್ ಮಾಡಿ, ಇಲ್ಲ ಸ್ಕ್ರೀನ್ ಮೇಲೇ ಕಾಣಿಸ್ತಾ ಇರುತ್ತೆ. ಸೊ ಅಲ್ಲಿ ಟ್ಯಾಗ್ ಪ್ರಾಡಕ್ಟ್ ಮಾಡಿರ್ತೀನಿ, ಅಲ್ಲಿಂದ ನೀವು ಕ್ಲಿಕ್ ಮಾಡಿ ಇದನ್ನು ಪರ್ಚೇಸ್ ಕೂಡ ಮಾಡ್ಬೋದು. ಆಫರ್ ಕೂಡ ನಡೀತಾ ಇದೆ ಇವಾಗ, ಪ್ಯಾಕ್ ಆಫ್ 4. ಅದಾದಮೇಲೆ ಮತ್ತೆ ಸ್ವಲ್ಪ ಹೊತ್ತು ಸಮಯ ಬಿಟ್ಟು ನಾನು ಸಂಜೆ ಅಷ್ಟರಲ್ಲಿ ಎಕ್ಸಸೈಸ್ನ ಮಾಡ್ಕೊಳ್ತಾ ಇದ್ದೀನಿ. 30 ಮಿನಿಟ್ಸ್ ಎಕ್ಸಸೈಸ್ ಮಾಡಲೇಬೇಕು. ಅದಾದಮೇಲೆ ರಾತ್ರಿ ಊಟಕ್ಕೆ ನಾನು ಲೈಟಾಗಿ ಬೇಲ್ಪುರಿ ತೊಗೊಂಬಂದಿದ್ರು. ಸೊ ಹಾಗಾಗಿ ಬೇಲ್ಪುರಿನೇ ತಿನ್ಕೊಂಬಿಡೋಣ, ಮತ್ತೇನು ಎಕ್ಸ್ಟ್ರಾ ತಿನ್ನೋದು ಬೇಡ ಅಂಥೇಳಿ ನಾನು ರಾತ್ರಿ ಊಟನ ಬೇಲ್ಪುರಿಯಲ್ಲೇ ಮುಗಿಸ್ಕೊಳ್ತಾ ಇದ್ದೀನಿ. ಬೇಕಂದರೆ ನೀವು ಲೈಟಾಗಿ ಏನಾದರೂ ಫುಡ್ಗಳನ್ನು ತೊಗೋಬೋದು, ಇಲ್ಲ ಜ್ಯೂಸ್ ಕುಡಿಬೋದು, ಇಲ್ಲ ಸ್ಮೂದಿಗಳು ಮಾಡ್ಕೊಳ್ಬೋದು, ಸೂಪ್ ಮಾಡ್ಕೊಳ್ಬೋದು. ಸಾಕಷ್ಟು ಟೈಪ್ಸಲ್ಲಿ ನೀವು ರಾತ್ರಿ ಡಿನ್ನರ್ಗೆ ಪ್ರಿಪೇರ್ ಮಾಡ್ಕೋಬೋದು. ಸೊ ಮುಂದಿನ ದಿನಗಳಲ್ಲಿ ನಾನು ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ. ಸದ್ಯಕ್ಕಾಗಲ್ಲ, ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ನಾನು ಖಂಡಿತವಾಗ್ಲೂ ಫುಲ್ ಡೇ ಡಯಟ್ ರೆಸಿಪಿಗಳನ್ನು ಶೇರ್ ಮಾಡ್ತಾ ಹೋಗ್ತೀನಿ. ಆವಾಗ ನಿಮಗೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಅದಾದಮೇಲೆ ಬೆಡ್ ಟೈಮಲ್ಲಿ ಮಸ್ಟ್ ಆ್ಯಂಡ್ ಶುಡ್ 1 ಲೋಟ ಬಿಸಿನೀರಾದರೂ ನೀವು ಕುಡಿಲೇಬೇಕು. ಬಟ್ ನಾನು ಈ ಜೀರಾ ವಾಟರನ್ನು ರೆಗ್ಯುಲರಾಗಿ ತಗೊಳ್ತಾ ಇದ್ದೀನಿ. ಜೀರಾ ವಾಟರ್ ಕುಡಿಯೋದ್ರಿಂದ ನಾವು ತಿಂದಿರುವಂಥ ಇಡೀ ದಿನದ ಆಹಾರ ಡೈಜೆಷನ್ ಆಗಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಈ ಜೀರಿಗೆ ನೀರನ್ನು ಮಾಡಿಕೊಂಡು ಕುಡಿತೀನಿ. ಈ ಜೀರಿಗೆ ನೀರು ಮಾಡೋದು ಹೇಗಂತೇಳಿ ನನ್ನ ಡಿಟಾಕ್ಸ್ ಡ್ರಿಂಕ್ ವಾಟರ್ಗಳಲ್ಲಿ ಶೇರ್ ಮಾಡಿದ್ದೀನಿ ಒಂದು ಸಲ ವಿಡಿಯೋಗಳು. ಸಾಕಷ್ಟು ವೆಯ್ಟ್ ಲಾಸ್ ರಿಲೇಟೆಡ್ ವಿಡಿಯೋಗಳನ್ನು ನನ್ನ ಚಾನಲಲ್ಲಿ ಹಾಕಿದ್ದೀನಿ. 21 ಡೇಸ್ ಚಾಲೆಂಜ್ ಮಾಡಿರೋ ವಿಡಿಯೋಸ್ ಇದೆ, ಎಲ್ಲ ನೋಡಿಕೊಂಡು ನೀವು ಫಾಲೋ ಮಾಡಬಹುದು. ಸೊ ಈ ರೀತಿ ನನ್ನ ಒಂದು ದಿನ 22ನೇ ದಿನ ಕಳೆದೋಯ್ತು. ತುಂಬಾ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರ್ತೀವಿ ಆ್ಯಂಡ್ ಫಿಟ್ ಆ್ಯಂಡ್ ಫೈನ್ ಆಗಿರ್ತೀವಿ ಡಯಟ್ ಮಾಡೋದ್ರಿಂದ. ಸೊ ಡಯೆಟ್ಟಲ್ಲಿ ನಮ್ಮ ಒಂದು ಆಹಾರ ಪದ್ಧತಿ ಚೇಂಜ್ ಆಗ್ತಾ ಹೋಗುತ್ತೆ ಆ್ಯಂಡ್ ನಾವು ಹೆಲ್ದಿಯಾಗಿರಲಿಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಈ ರೀತಿ ನನ್ನ ದಿನವನ್ನು ನಾನು ಕಳೆದೆ. ಸೊ ಯಾರಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ಡೌಟ್ಸ್ಗಳಿದ್ರೆ ನನಗೆ ಕಮೆಂಟಲ್ಲಿ ನಿಮ್ಮ ಕಮೆಂಟಲ್ಲಿ ಡೌಟ್ಸ್ಗಳನ್ನು ಬರೀರಿ. ನಾನು ಮುಂದಿನ ವೀಡಿಯೋಗಳಲ್ಲಿ ಅದರ ಬಗ್ಗೆ ಮಾತಾಡಿ ಖಂಡಿತವಾಗ್ಲೂ ನಾನು ನಿಮಗೆ ಆನ್ಸರನ್ನು ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಿ.